ಇದೆಲ್ಲ ಯಾವ ರೀತಿಯ ಮನುಷ್ಯನ ವರ್ತನೆ ಸ್ನೇಹಿತರೆ? ಪರೋಪಕಾರ ಮಾಡ್ತಿರ್ತಕ್ಕಂಥ ಮರ, ಆಕ್ಸಿಜನ್ ಕೊಡ್ತಿರ್ತಕ್ಕಂಥ ಮರ, ಪ್ರಾಣವಾಯು ಕೊಡುವಂಥ ಮರಕ್ಕೆ ಮರ ಇಲ್ಲ ಅಂದರೆ ಮಳೆ ಇಲ್ಲ, ನೀರಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಇಷ್ಟೊಂದು ಚಿತ್ರಹಿಂಸೆ ಕೊಡ್ತೀವಲ್ಲ. ನಿಜವಾಗ್ಲೂ ಮನುಷ್ಯರು ಮಾಡೋ ಕೆಲಸನ ಇದು? ಬುದ್ಧಿಜೀವಿ ಮನುಷ್ಯರು ಅಂತ ಕರೀತಾರೆ. ಈ ಬುದ್ಧಿಜೀವಿಗಳು ಇಂಥ ಅವಿವೇಕಿ ಕೆಲಸಗಳನ್ನು ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ತುಂಬ ನೋವಾಗುತ್ತೆ. ಅವರಿಗೆ ಪರಿಸರದ ಒಂದು ಆ ಪರಿಸರ ತಾಯಿಯ ವರಾನೇ ಇಲ್ದಂಗೆ ಆಗ್ಬಿಡುತ್ತೆ. ನೋಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಒಂದು ಮರಕ್ಕೆ ಸುತ್ತ ಜಲ್ಲಿ ಹಾಕಿ ಅಷ್ಟು ರಾಡೆಲ್ಲ ಅದರ ದೇಹದ ಒಳಗೆ ಚುಚ್ಚಿ ಹಿಂಸೆ ಕೊಡ್ತಾರಲ್ಲ. ಆ ರಾಡ್ ತೆಗೆಯುವಾಗ ನಮ್ಮ ದೇಹಕ್ಕೆ ಮುಳ್ಳು ಬಗೆಯುವಾಗ ನಮಗೆ ಎಷ್ಟು ನೋವಾಗುತ್ತೋ ಅಷ್ಟೇ ಆ ರಾಡನ್ನು ತೆರವು ಮಾಡುವಾಗಲೂ ಕೂಡ ಆ ಮರಕ್ಕೆ ಅಷ್ಟೇ ನೋವಾಗುತ್ತೆ. ಆ ನೋವನ್ನು ತಡ್ಕೊಂಡು ನಮಗೆ ಉಸಿರನ್ನು ಕೊಡುತ್ತೆ. ಇಂಥ ಮರಗಳಿಗೆ ದಯವಿಟ್ಟು ಯಾವತ್ತೂ ಯಾರೂ ಕೂಡ ಇಂಥ ಅವಿವೇಕಿ ಕೆಲಸಗಳನ್ನು ಮಾಡೋದು ಬೇಡ ಸ್ನೇಹಿತರೆ, ದಯವಿಟ್ಟು ಬೇಡ. ತುಂಬ ಥ್ಯಾಂಕ್ಸ್. ಈ ರೀತಿ ಎಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಗೆ ಪ್ರಾಣ ಕೊಡೋದು ಈ ಥರ ಮಾಡೋ ಸರಿನಾ ತಪ್ಪಾ? ತಪ್ಪೇ ಇಲ್ಲ ಅಂತ ಹೇಳ್ತಲ್ಲ ನಾನು. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮು ನೀವು ಎಲ್ಲೇ ಹೋದ್ರೂ ಕನ್ಸ್ಟ್ರಕ್ಷನ್ಗೆ ಒಂದು 10 ನಿಮಿಷ ಆಗ್ಬೋದು, ಬೇರೆ ಕೆಲಸ ಹೋಗಲ್ಲ ಸರ್ ಜಾಸ್ತಿ. ಲೈಟ್ ಕಂಬಕ್ಕೆ ಹಾಕ್ಬಿಡ್ತೀವಿ, ಓಕೆ. ಬೇರೆ ಮರಕ್ಕೆ ಜಾಸ್ತಿ ಹೋಗೋದೇ ಇಲ್ಲ. ಈ ತರ ಯಾಕೆ ಹಾಕ್ಬಾರ್ದು ಮರಕ್ಕೆ ಸ್ವಲ್ಪ ಹೇಳ್ತೀರಾ? ಗೊತ್ತಾಯ್ತು ಸರ್. ಯಾಕೆ? ಎಲ್ಲಿ ಪರಿಸರ ನಮಗೆ ಬೇಕು, ಎಲ್ಲಾನು ಅಲ್ವಾ? ಗಾಳಿ ಮಳೆ ನೀರು ಎಲ್ಲ ಕೊಡುತ್ತೆ ಅದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್.